ಇನ್ನು ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಚಂದ್ರ ಸಂಚರಿಸ್ತಾನೆ. ಧರ್ಮ ಕಾರ್ಯಗಳಲ್ಲಿ ತುಂಬ ಸಹಕಾರ ಉಂಟಾಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ತುಂಬ ಒಳ್ಳೆಯದು. ದೇವತಾ ಕ್ಷೇತ್ರ ದರ್ಶನವೋ ಮತ್ತೊಬ್ಬರು ಹಿರಿಯರ ಅವರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಗುರು ಹಿರಿಯರ ಒಂದು ಬಾಂಧವ್ಯ ವೃದ್ಧಿ ಆಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ ಕಾಣ್ತಿರೋ ವಾರದ ಆದಿಯಲ್ಲಿ ಲಾಭದಾಯಕವಾಗಿದೆ. ಸಣ್ಣ ಪುಟ್ಟ ತೊಡಕುಗಳಿದೆ, ಅದು ಏನು ಅಂಥ ಪ್ರಮಾದವಲ್ಲ, ಆತಂಕ ಬೇಡ. ಸಂಗಾತಿಯಲ್ಲಿ ಸಾಮರಸ್ಯ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಅನ್ಯೋನ್ಯತೆ ಅಂತೀವಲ್ಲ, ಭಾಳ ಸಂಗಾತಿಯಲ್ಲಿ ಅನ್ಯೋನ್ಯತೆ ಅದು ಏರ್ಪಾಡಾಗೋದು ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಸಣ್ಣ ಪುಟ್ಟ ಹಿತಶತ್ರುಗಳು ವೃತ್ತಿಯಲ್ಲಿ ಅದು ನಿಮಗೆ ಸ್ವಲ್ಪ ಕಾಡುತ್ತೆ. ಅದು ಮಾಂದಿ ಸಂಚರಿಸೋ ಕಾರಣದಿಂದಾಗಿ ಅದೇನಾದರೆ ಪ್ರಮಾದ ಅಲ್ಲ, ಅದಕ್ಕೆ ಪರಿಹಾರ ನೋಡೋಣ. ಇನ್ನು ವಾರದ ಅಂತ್ಯ ಗಮನಿಸೋಣ. ಧನುರಾಶಿಯವರ ವಾರದ ಅಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಶುಕ್ರವಾರದಿಂದ ಅಂತೂ ತುಂಬ ಎಕ್ಸ್ಟ್ರಾಡಿನರಿ ಅಂತೀವಲ್ಲ, ಆ ರೀತಿಯ ಒಂದು ಫಲಗಳನ್ನು ಕಾಣ್ತೀರ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ವ್ಯಾಪಾರ ವಿದೇಶ ಸಂಪರ್ಕದ ವಹಿವಾಟು ಇದೆಲ್ಲ ತುಂಬ ಚೆನ್ನಾಗಿದೆ. IT ಫೀಲ್ಡಲ್ಲಿ ಕೆಲಸ ಮಾಡೋರಿಗಂತೂ ತುಂಬ ಚೆನ್ನಾಗಿದೆ. ಯಾರು ಈ ಟೀಚಿಂಗ್ ಮತ್ತು ಕೋಚಿಂಗ್ ಅಂತ ಹೇಳ್ತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ವಿಶೇಷವಾದ ಲಾಭ, ವಿಶೇಷವಾದ ಮಾರ್ಗದರ್ಶನ, ಹೊಸ ದಾರಿ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಬುಧನ ಸಂಚಾರ, ಕುಜನು ಭಾಗ್ಯ ಕ್ಷೇತ್ರಕ್ಕೆ ಬರ್ತಾನೆ. ಸ್ವಲ್ಪ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಸ್ವಲ್ಪ ಕ್ಲಾಶಸ್ ಉಂಟಾಗೋ ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಿ. ಅದರ ಹೊರತಾಗಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಅದು ಭದ್ರಯೋಗ ಬರ್ತಕ್ಕಂಥದ್ದು ಬುಧನಿಂದಾಗಿ ನಿಮಗೆ. ಹೀಗಾಗಿ ಭೂಪತಿಗಳೇ ಆಗಿಬಿಡ್ತೀರ. ನಿಮ್ಮ ಕ್ಷೇತ್ರಗಳಲ್ಲಿ ನೀವೇ ಯಜಮಾನರು, ನೀವೇ CEO. ನಿಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಕ್ಷೇತ್ರಗಳಲ್ಲಿ ಆ ಥರ ಒಂದು ಬಲ ಬಂದುಬಿಡುತ್ತೆ. ಸಂಶಯ ಚೆನ್ನಾಗಿದೆ. ಪ್ರಾರ್ಥನೆಗೆ ಧನುರಾಶಿಯವರು ಏನು ಮಾಡಬಹುದು ಅಂದರೆ ವಿಷ್ಣು ಸಹಸ್ರನಾಮ, ವಿಷ್ಣು ಸನ್ನಿಧಾನ ಒಂದು ಪುಷ್ಪಾರ್ಚನೆ ಮಾಡಿಸಿ, ನರಸಿಂಹ ದರ್ಶನವನ್ನು ಮಾಡಿ, ಅದು ಎರಡೂ ತುಂಬ ಬಲ ತಂದು ಕೊಡ್ತಕ್ಕಂಥದ್ದೇ ಆಗಿದೆ. ಚೆನ್ನಾಗಿದೆ ಧನುರಾಶಿಯವರಿಗೆ ಓವರಾಲ್. ಸರಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.